ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಬಸನಗೌಡ ಪಾಟೀಲ್ ಯತ್ನಾಳನನ್ನು ಪಕ್ಷದಿಂದ ಹೊರಹಾಕಿದ್ದಾರು. ಇದಕ್ಕೆ ಮುಸ್ಲಿಂ ವಿರೋಧಿಯೇ ಮುಳ್ಳಾಯ್ತಾ? ಹಾಗಾದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಲೀಡರ್ ಆಗಬಾರ್ದು. ಇದರ ಕೈವಾಡ ಯಾರದು? ಇಲ್ಲಿದೆ ನೋಡ್ರಿ ಗ್ರೌಂಡ್ ರಿಪೋರ್ಟ್. ಪ್ರೊಡ್ಯೂಸರ್ ಮತ್ತು ನಿರ್ದೇಶಕರು ಯಾರು? ಇದರ ಹಿಂದೆ ಯಾರ್ಯಾರ ಕೈವಾಡ ಐತಿ ಅನ್ನೋದು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. 4 ನಿಮಿಷ ವಿಡಿಯೋ ಐತಿ, ದಯಮಾಡಿ ಈ ಸ್ಕಿಪ್ ಮಾಡ್ದೆ ಎಲ್ಲರೂ ನೋಡ್ಕೊತ ಹೋಗ್ರಿ. ಉತ್ತರ ಕರ್ನಾಟಕದ ವಿಜಯಪುರ ಶಾಸಕ ಈ ಯತ್ನಾಳನ ಉಚ್ಚಾಟನೆ ಭಾರಿ ಕುತೂಹಲ ಹಂತಕ್ಕೆ ತಲುಪಿದೆ. ಇದರ ಹಿಂದಿನ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು, ನಿರ್ಮಾಪಕ ಯಾರು, ತನ್ನಷ್ಟಕ್ಕೆ ತಾನೇ ಹಿಂದೂ ಹುಲಿ ಎಂದು ಬಿಂಬಿಸಿಕೊಂಡು ಮತೀಯ ಭಾಷೆಗಳನ್ನು ಬಳಸಿ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿದ್ದೇಗೆ? ಮುಸಲ್ಮಾನರ ವಿರೋಧಿ ಯಾಕೆ? ಈ ಹಿಂದೆ ಇದೇ ಯತ್ನಾಳ್ BJPಯಿಂದ ಹೊರಹಾಕಿದ ನಂತರ JDSದಿಂದ ಸ್ಪರ್ಧಿಸಿ ಸೋತಿದ್ದರು. ಆವಾಗ ನನ್ನ ಸೋಲಿಗೆ ಮುಸ್ಲಿಮರೇ ಕಾರಣ ಎಂಬ ಈರ್ಷೆ ಇಟ್ಟುಕೊಂಡು ಮುಸಲ್ಮಾನರನ್ನು ಎದವಾ ತದವಾ ಬೇಯುತ್ತಾ ಹಿಂದೂ ಸಂಘಟನೆ ಮಾಡತೊಡಗಿದ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್. ಮುಂದೆ ಇದೇ JDSದಲ್ಲಿದ್ದಾಗ ಟೊಪ್ಪಿಗೆ ಶಾಲು ಹಾಕಿಕೊಂಡು ಮುಸಲ್ಮಾನರ ಜೊತೆ ನಮಾಜ್ ಬಿರಿಯಾನಿಯಲ್ಲಿಯೂ ಸಹಿತ ಪಾಲ್ಗೊಂಡಿದ್ದರು. ಕ್ರಮೇಣ ಮತ್ತೆ BJP ಬಂದಾಗ ಅದರ ಹಿಂದಿನ ರಹಸ್ಯವು ಕುತೂಹಲವಾಗಿದೆ. ಇದೇ ಯಡಿಯೂರಪ್ಪ ಮತ್ತೆ BJPಗೆ ಕರೆ ತಂದು ಈತನನ್ನು ಶಾಸಕ ಮಾಡಿ MP ಮಾಡಿ ಕೇಂದ್ರದಲ್ಲಿ ರಾಜ್ಯ ರೈಲ್ವೆ ಸಚಿವನಾಗಿದ್ದು ಸಹಿತ ಗಮನಾರ್ಹ. ಇಲ್ಲಿ ಯಡಿಯೂರಪ್ಪ ಲಿಂಗಾಯತದ ಮಾಸ್ ಲೀಡರ್. ಇಡೀ ದಕ್ಷಿಣ ಭಾರತದಲ್ಲಿ BJP ಸರ್ಕಾರ ತಂದ ಶ್ರೇಯಸ್ಸು ಯಡಿಯೂರಪ್ಪನಿಗೆ. ಆಮೇಲೆ ಕ್ರಮೇಣ BJPಯಿಂದ ಮತ್ತೆ ಶಾಸಕನಾಗಿ ಸರ್ಕಾರ ಬಂದರೂ ನನ್ನನ್ನು ಮಂತ್ರಿ ಮಾಡಲಿಲ್ಲ ಎಂಬ ಭಾವನೆ ಇಟ್ಟುಕೊಂಡು ಮತ್ತೆ ಮುಸ್ಲಿಂ ಹಿಂದೂ ಬೇಯುತ್ತಾ ತಿರುಗಾಡತೊಡಗಿದರು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್. ಪಂಚಮಶಾಲಿ ಸಂಘಟನೆಯಲ್ಲಿ ಮುಂಚೂಣಿಯಾದ ಇದರಿಂದ ಅನೇಕ ಅಭಿಮಾನಿಗಳು ಹಿಂದೂ ಹುಲಿ ಎಂಬ ನಾಮಕರಣ ಸಹಿತ ಮಾಡಿದರು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ಗೆ. ಇದೊಂದು ವಿಶೇಷ. ತಾನು ಮಂತ್ರಿಯಾಗಲಿಲ್ಲ, ಇದಕ್ಕೆ ಕಾರಣ ಯಡಿಯೂರಪ್ಪ ಆ್ಯಂಡ್ ಟೀಮ್ ಎಂದು ಮತ್ತೆ ಅಪ್ಪ ಮಕ್ಕಳ ಬಗ್ಗೆ ಮಾನಹಾನಿ ಮಾಡತೊಡಗಿದರು ಇದೇ ಬಸನಗೌಡ ಪಾಟೀಲ್. ಇಲ್ಲಿರುವ ಪ್ರಮುಖ ಅಂಶವೇನೆಂದರೆ ಈ ಯತ್ನಾಳ್ಗೆ ಹಿತಶತ್ರುಗಳೇ ಅನೇಕ ಲಿಂಗಾಯತ ಶಾಸಕರು. ಈತನನ್ನು ಮುಖಂಡನನ್ನಾಗಿ ಮಾಡಲು ಒಪ್ಪಲಿಲ್ಲ. ಅಲ್ಲಿಯೇ ಇದ್ದಂಥ ಅನೇಕ ಶಾಸಕರು ಸಂಸದರು ಈತನ ಬೆನ್ನಿಗೆ ನಿಲ್ಲಲಿಲ್ಲ. ಈತೇನು ಲಕ್ಷಾಂತರ ಮತಗಳ ಅಂತರದಿಂದ ಆರಿಸಿಯೂ ಬಂದಿಲ್ಲ. ಕೊಟ್ಟಿ ಮತದಾನ ಬೇರೆ ಜಿಲ್ಲೆಯ ಮತದಾರನ ತಂದು ಮತ ಹಾಕಿಸಿಕೊಂಡು ಗೆದ್ದಿದ್ದು ಕೇವಲ 4-5 ಸಾವಿರ ಮತಗಳು ಮಾತ್ರ. ಇದರ ಬಗ್ಗೆ ಎದುರಾಳಿ ಪ್ರಕರಣ ದಾಖಲಿಸಿದ್ದು ಪ್ರಕರಣ ನ್ಯಾಯಾಲಯದಲ್ಲಿದೆ. ವಿಜಾಪುರ ಐತಿಹಾಸಿಕ ನಗರಕ್ಕೆ ಬೀದಿಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಇಟ್ಟು ಕಟ್ಟ ಮುಸ್ಲಿಂ ವಿರೋಧಿಯಾದ ಬಸನಗೌಡ ಪಾಟೀಲ್. ಈತನಿಗೆ ಭವಿಷ್ಯವಿತ್ತು. ಬಸವಣ್ಣರ ನಾಡಿನಲ್ಲಿ ಎಲ್ಲರನ್ನೂ ಸಮಾನತೆಯಿಂದ ಒಂದಾಗಿ ಕರೆದುಕೊಂಡು ಹೋಗುತ್ತಿದ್ದ. ಅಂದರೆ ಈತ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಹಾಗೂ ಮುಖ್ಯಮಂತ್ರಿ ಸ್ಥಾನಕ್ಕೂ ಲಾಯಕ್ಕಾಗ್ತಿದ್ದ. ಆದರೆ ನೋಡ್ರಿ, ಇಲ್ಲಿ ಭಾರಿ ವಿಚಿತ್ರ ಸಂಗತಿ ಅಂದರೆ ಉತ್ತರ ಕರ್ನಾಟಕದ ಅನೇಕ BJP ಶಾಸಕರು ಯಾವುದೇ ಧರ್ಮದ ವಿರುದ್ಧ ಮಾತನಾಡದೆ ಸಾಮರಸ್ಯ ಕಾಪಾಡಿಕೊಂಡು 30-40 ಸಾವಿರ ಮತಗಳ ಅಂತರದಿಂದ ಗೆಲ್ಲುತ್ತಾರೆ. ಇದಕ್ಕೆ ಬಾಗಲಕೋಟೆ, ವಿಜಾಪುರ, ಬೆಳಗಾವಿ, ಗದಗ, ಹುಬ್ಬಳ್ಳಿ, ಧಾರವಾಡ ಶಾಸಕರೇ ಕಾರಣ. ಆದರೆ ಈ ಯತ್ನಾಳ್ BJPಗೆ ಅನಿವಾರ್ಯವೇ ಪರ ವಿರೋಧ ಹೇಳಿಕೆಗಳು ನಡೆಯುತ್ತಿವೆ. ಯಡಿಯೂರಪ್ಪನ ಬಗ್ಗೆ ಹೈಕಮಾಂಡ್ ತುಂಬ ಒಲವು ಇದೆ. ಇದಕ್ಕೆ ಯಡಿಯೂರಪ್ಪನ ಜೊತೆ 100 ಶಾಸಕರಿದ್ದಾರೆ. ಯತ್ನಾಳನ ಹಿಂದೆ ಮಾಜಿ ಗುಂಪಿದೆ. ಅದರಲ್ಲಿ ಪ್ರಮುಖ ಶಾಸಕನೆಂದರೆ ರಮೇಶ ಜಾರಕಿಹೊಳಿ. ಈ ರಮೇಶನಿಗೆ ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಅವರು ಯಾವುದೇ ಪಕ್ಷದಿಂದ ನಿಂತರೂ ಗೆಲುವು ಖಚಿತ, ಸ್ವತಂತ್ರ ನಿಂತರೂ ಗೆಲುವು. ಇಲ್ಲಿ ಮುಸ್ಲಿಮರೇ ನಿರ್ಣಾಯಕರು, ಅವರ ಬೆಂಬಲಕ್ಕೆ ನಿಲ್ಲುತ್ತಾರೆ. ಇಲ್ಲಿ ಪಕ್ಷವಿಲ್ಲ. ಜಾರಕಿಹೊಳಿ
ಬ್ರ್ಯಾಂಡ್ ಕೆಲಸ ಮಾಡುತ್ತದೆ. ಆದರೆ ಈಗ ಅನೇಕ ಶತ್ರುಗಳನ್ನು ಕಟ್ಟಿಕೊಂಡು ಯತ್ನಾಳ್ ಮುಂದೆ ಸಾಗುವುದು ಸುಲಭದ ಮಾತಲ್ಲ. ಜಾತಿಗಳ ಬಗ್ಗೆ ಮಾತನಾಡಬಾರದು, ಮಿದುಳು ನಾಲಿಗೆ ಲಿಂಕ್ ಇಟ್ಟುಕೊಳ್ಳಬೇಕು, ಒಂದೇ ಧರ್ಮದವರನ್ನು ಬೇಯುತ್ತಾ ತಿರುಗೋದು ತಪ್ಪಬೇಕು, ಮಠಾಧೀಶರನ್ನು ಬೇಯುವುದು ಈತನ ಸಾಚಾತನವೇ. ಇದು ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಂಡು ಉಚ್ಚಾಟನೆ ಮಾಡಿದ್ದು ಎಷ್ಟು ಸರಿ, ನಿಮಗೆ ಬಿಟ್ಟಿದ್ದು. ಈಗ ಯತ್ನಾಳನ ಮುಂದಿನ ದಾರಿ ಏನು? ಕ್ಷಮೆ ಕೇಳಬೇಕಾ? BJP ವಿರುದ್ಧ ಯಡಿಯೂರಪ್ಪನ ವಿರುದ್ಧ ಬಂಡೇಳಬೇಕಾ? ಹೊಸ ಪಕ್ಷ ಕಟ್ಟಬೇಕಾ? ಮುಸ್ಲಿಮರನ್ನು ಮಠಾಧೀಶರನ್ನು ಬೇಯುವುದು ಬಿಡಬೇಕಾ? ಯಾವ ಅಂತಿಮ ನಿರ್ಣಯ ಆಗುತ್ತೆ ಕಾದು ನೋಡೋಣ. ಇದಕ್ಕೆ ನಿಮ್ಮ ಅಭಿಪ್ರಾಯ ಅವಶ್ಯ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೀವು ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ಹಾಗಾದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದರೆ ಏನು ಲಾಭ, ಏನು ಲುಕ್ಸಾನ, ನಿಮ್ಮ ವಿವೇಚನೆಗೆ ಬಿಟ್ಟ ವಿಷಯ. ನಿಮ್ಮ ಅನಿಸಿಕೆ ಹಾಕ್ರಿ. ಮತ್ತೊಂದು ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ.